ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಬಂದಿದ್ದೇವೆ ತ್ರಿರಂಬಕೇಶ್ವರಕ್ಕೆ. ಇಲ್ಲಿ ತ್ರಿರಂಬಕೇಶ್ವರ ಯಾಕತ್ತಾರಪ್ಪ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ನೆಂದು ಸ್ಥಳ ಅದ, ಮತ್ತು ಗಂಗಾ ಮಾತಿನ ಉದ್ಭವ ಆದವು ಅಂತೇಳಿ ಹೇಳ್ತಾರೆ. ಅದ್ರ ಕಾಲ ತ್ರಿರಂಬಕೇಶ್ವರ ಅಂತ ಹೆಸರು ಬರ್ತದೆ. ಭಾಳ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ನೆಂದು ಸ್ಥಳಕ್ಕೆ ತ್ರಿರಂಬಕೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ಭಾಳ ಪವರ್ಫುಲ್ನೂ ಅದ, ಮತ್ತು ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಇದೂ ಒಂದು. ಎಲ್ಲರೂ ಬಿಡು ಇದ್ದಾಗ ಬರ್ರಿ, ಭಾಳ ಭಾರಿ ಅದ ದೇವಸ್ಥಾನ ನೋಡ್ರಿ. ದೇವಸ್ಥಾನ ಅಷ್ಟೇ, ನಿಮಗೆ ದೇವಸ್ಥಾನ ತೋರಿಸ್ದೆ. ಅಷ್ಟೇನು ರಶ್ ಇಲ್ಲಿ ಇವತ್ತು. ಮತ್ತು ಇಲ್ಲಿ ರೂಮ್ ಮಾಡಿದ್ದೀವಿ 2000 ಒಂದು ನೈಟಿಗೆ ರೂಮಿಗೆ 2000 ತೊಗೊಂಡ್ರು. ನಿನ್ನೆ ಸಂಜೆ ರಾತ್ರಿ 1 ಗಂಟೆಗೆ ಬಂದೀವಿ. ಆದರೆ ರೂಮಿಂದೇ ಭಾಳ ಕಷ್ಟ ಇತ್ತು ಜಾಸ್ತಿ. ಅಂದ್ರೆ ನೀವು ಪ್ಲ್ಯಾನ್ ಮಾಡೋರಿದ್ರೆ ಜಲ್ದಿನೇ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿರಿ. ಅಂದ್ರೆ ಇಲ್ಲಿ ಸಂಜೆ 5:30 6 ಗಂಟೆ ಬರೋಪ್ಲೆ ಪ್ಲ್ಯಾನ್ ಮಾಡಿರಿ. ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ತದೆ ರೂಮಿಂದು. ನಿನ್ನೆ ಹುಡ್ಕಾಡ್ದೇವು, ರಾತ್ರಿ 1ಕ್ಕೆ ಸಿಕ್ಕದ ರೂಮ್ 2000 ನೋಡ್ರಿ. ಕರೆಕ್ಟ್ 9:30ಕ್ಕೆ ಬಂದಿದ್ದೇವೆ ಬೆಳಗ್ಗೆ. ನೋಡ್ರಿ ಎಷ್ಟು ಜನ ಅದ, ಭಾಳ ದೂರ ಹೋಗ್ಯದ ಪಾಳೆ. ಬರೋಬ್ಬರಿ ನಿಂತಿದ್ದೇವ್ರಿ ಪೂಜಾಕ್ಕೆ. 5 ತಾಸು ಐತಿ. ಈಗ ಇನ್ನೂ ಬಂದಿಲ್ಲ. ಎಷ್ಟು ಜನ ಅದ? 7-8 ಬ್ಲಾಕ್ ಅದಾವ. ಇಲ್ಲಿ ಇನ್ನೂ ಬರ್ಲಾಗ್ಯವ ಪಾಣಿ. ಇನ್ನೂ 2 ಅದಾವ. ಮತ್ತೆ ಇಲ್ಲಿ ಬರ್ಲಾಗ್ಯವ ಬ್ಲಾಕ್ ಭಾಳ ಅದ. ಇದು ಈ 5 ಶನಿವಾರ ಬರಬೇಡ್ರಿ. ಯಾಕಂದ್ರೆ ನೀರು ಕುಡಿ. हर महादेव, हर हर महादेव, हर हर महादेव. हर महादेव. चलते रहिए महादेव. ನಮಸ್ಕಾರ ರೀ. ಈಗಾಯಿತು ಎಷ್ಟು 4:15 ಆಯಿತು ದರ್ಶನ. ನಾವು ಬಂದದ್ದು ಬೆಳಗ್ಗೆ 9:30ಗೆ ಬಂದಿದ್ದೀವಿ ಪಾಳ್ಯಕ್ಕೆ. 4:15 ಬಂತು. ಅದ್ರ ಕಾಲ ಸಂಡೇ 5 ಶನಿವಾರ ಯಾರೂ ಬರ್ಲಿಕ್ಕೆ ಹೋಗ್ಬೇಡ್ರಿ. ಸೋಮವಾರದಿಂದ ಪ್ಲ್ಯಾನ್ ಮಾಡ್ತಾರೆ ಪ್ರತಿಯೊಬ್ಬರು ಬರೋರು. ಮತ್ತು ರೆನೋವೇಷನ್ನು ನಡೆದು ಕಟ್ಟಡ ಎಲ್ಲ ಭಾರಿ ಮಾಡ್ಲಾಗ್ತಾರೆ. ತೋರಿಸ್ತೀನಿ ನೋಡ್ರಿ. पूरा बरಬೇಕು. हेलो
ಎಲ್ಲ ಮುಗಿತ್ರಿ. ಈಗ ಹೊಂಟಿದೆವು. ಇನ್ನೊಂದು ಜ್ಯೋತಿರ್ಲಿಂಗ ಅದ, ಅದಕ್ಕೆಲ್ಲ ಎರಡೂ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ಹೊಂಟಿದೆವು. ತೋರಿಸ್ತೀನಿ ನಿಮಗೆ ಇನ್ನೊಂದು ಜ್ಯೋತಿರ್ಲಿಂಗ ಯಾವ್ದು ಹೋಗ್ತಂತೇಳಿ. ಇದುವರೆ ಇಲ್ಲಿ ಮುಗೀತದ ಜ್ಯೋತಿರ್ಲಿಂಗ. ನೀವು ಬಂದ್ರಿ ಅಂದ್ರೆ ಚಲೋ ಪ್ಲೇಸ್ ಅದ, ಬರ್ತಿದ್ರೆ ಬಂದು ಹೋಗ್ರಿ ಒಂದು ಸಲ. ಆದ್ರೆ ಐತಾರ ಶನಿವಾರ ಬರಬೇಡ್ರಿ, ನಡುವೆ ವಾರ ನಂಬರ್ರಿ. ಐತಾರ ಶನಿವಾರ ಬಂದ್ರಿ ಇಲ್ಲಿ ರಶ್ನು ಭಾಳ ಇರ್ತದೆ ಮತ್ತು ರೂಮಿಂದ ಭಾಳ ಪ್ರಾಬ್ಲಮ್ ಆಗುತ್ತೆ. ಒಂದು ರೂಮಿಗೆ 2,000 ರೂಪಾಯಿ ಕೇಳ್ತಾರೆ. ಅದ್ರ ಕಾಲ ಐತಾರ ಶನಿವಾರ ಇಲ್ಲಿ ಆಲ್ಮೋಸ್ಟ್ ಇದ್ರಾಗ ಏನು ದೇವಸ್ಥಾನದ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡೋದು. ಎಲ್ಲಿ ತನಕ ನಡೀತದೆ ಅಲ್ಲಿ ತನಕ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಎಲ್ಲರೂ ಬಂದಿತ್ತು ಅಂದ್ರೂ ಪರವಾಗಿಲ್ಲ, ವಿಡಿಯೋದಾಗ ನೋಡಿರಿ ಹೆಂಗದ ಅನ್ನೋದು. ಮತ್ತು ಇದ್ರದ್ದು ರಿನೋವೇಷನ್ ನಡೆದದ. ಯಾವಾಗಪ್ಪ ಅಂತಂದ್ರೆ ಗುಡಿ ರಿನೋವೇಷನ್ ನಡೆದದ. ಈಗ ಇನ್ನೊಂದು 2 ತಿಂಗಳಿಗೆ ಎಲ್ಲ ಪರ್ಫೆಕ್ಟ್ ಆಗ್ತದೆ. ಬರ್ತೀರಿ ಇನ್ನೊಂದು 2 ತಿಂಗಳು ಬಿಟ್ಟು ಬರ್ರಿ. ಎಲ್ಲ ಭಾರಿ ನಡೆದದ ರಿನೋವೇಷನ್. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಿಡಿಯೋ ಹಾಕ್ತೀನಿ. ಅಲ್ಲಿ ಪೊಲೀಸರು ಇರ್ತಾರೆ, ಅದಕ್ಕಾದಾಗ ಎಲ್ಲ ಹಾಕೋದಾಗಲ್ಲ. ಅಂದ್ರೆ ಗರ್ಭಗುಡಿ ಅಂದ್ರೆ ಒಳಗಿಂದ ಹಾಕೋದಾಗಲ್ಲ. ತೋರಿಸ್ತೀನಿ ನಿಮಗೆ ಸಾಧ್ಯ ಆದಷ್ಟು. ಎಲ್ಲರೂ ನೋಡಿರಿ.